ಎಲ್ಲರಿಗೂ ನಮಸ್ತೆ. ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ತುಂಬಾ ದಿನದ ನಂತರ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ತಗೊಂಡ್ ಬಂದಿದ್ದೀನಿ. ಏನಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಏನಂತ ಹೇಳಿದ್ರೆ, ಸರ್ ನಿಮ್ಮ ಈ ಸ್ಟ್ರಾಟಜಿ ನಿಫ್ಟಿಗೆ ಮಾತ್ರ ವರ್ಕ್ ಆಗತ್ತಾ, ಬೇರೆ ಯಾವುದಕ್ಕೂ ವರ್ಕ್ ಆಗೋದಿಲ್ವಾ, ಹೇಗೆ ನಾವು ಬ್ಯಾಂಕ್ ನಿಫ್ಟಿ ಮಾಡ್ತಾ ಇದೀವಿ ಅದಕ್ಕೆ ವರ್ಕ್ ಆಗುತ್ತಾ, ಕಮೋಡಿಟೀಸ್ ವರ್ಕ್ ಆಗುತ್ತಾ ಅಂತ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಬ್ಯಾಂಕ್ ನಿಫ್ಟಿಗೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಡೀಟೇಲ್ ಆಗಿ ಕೊಡ್ತಾ ಇದ್ದೀನಿ. ಅದು ಮೇಯ್ನ್ ಆಗಿ ನಮ್ಮ 12 ಗಂಟೆ ಝೋನ್. ಯಾಕೆ ನಮ್ಮ 12 ಗಂಟೆ ಝೋನ್ ಅನ್ನೋದು ನಮ್ಮ ಮೇನ್ ಟ್ರಂಪ್ ಕಾರ್ಡ್. ಆ ಒಂದು 12 ಗಂಟೆ ಝೋನು ಎಷ್ಟು ಚೆನ್ನಾಗಿ ನಾವು ಅದನ್ನ ಅನಾಲಿಸಿಸ್ ಮಾಡಿ ಇಟ್ಟಿದ್ದೀವಿ ಅಂದ್ರೆ ನಿಫ್ಟಿಯಲ್ಲಿ 12 ಗಂಟೆ ಝೋನ್ ಅಲ್ಲಿ ಇಟ್ಕೊಂಡು ಹೇಗೆ ಟ್ರೇಡ್ ಮಾಡಬೇಕು, ಹೇಗೆ ಎಂಟ್ರಿ ಮಾಡಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋಗುತ್ತೆ ಅಂತ ನೋಡಬೇಕು, ಇದೆಲ್ಲ ನಾವು ಅನಾಲಿಸಿಸ್ ಮಾಡಿ ಇಟ್ಟಿದ್ದೀವಿ. ಸೊ ಈಗ ಇದೇ ಒಂದು ಲೆಕ್ಕ ನಮ್ಮ ಬ್ಯಾಂಕ್ ನಿಫ್ಟಿ ವರ್ಕ್ ಆಗುತ್ತಾ ಅನ್ನೋದನ್ನ ಇವತ್ತು ನಾವು ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಖಾಲಿ ನಿಫ್ಟಿ ಮಾಡ್ತಾ ಇದೀವಿ ಸರ್, ನಾವು ಆರಾಮಾಗಿದ್ದೀವಿ, ನಮ್ಗೆ ಯಾಕೆ ಬ್ಯಾಂಕ್ ನಿಫ್ಟಿ ಅಂದ್ರೆ ಇದು ಜಸ್ಟ್ ಫಾರ್ ಎ ನಾಲೆಜ್ ಪರ್ಪಸ್ಗೋಸ್ಕರ ನೋಡಿ. ಯಾಕೆಂದ್ರೆ ಈಗ ನೀವು ಮಾಡೋದು ನಿಫ್ಟಿ, ನಾನು ಮಾಡೋದು ನಿಫ್ಟಿಯೇ, ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗ್ತಿದೆ ಅಂದಾಗ ನಮಗೆ ಡಬಲ್ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಓಕೆ, ಇದು ಬ್ಯಾಂಕ್ ಕಾಮೋಡಿಟಿ ಎಲ್ಲದೂ ವರ್ಕ್ ಆಗ್ತಿದೆ ಅಂದ್ರೆ ಇದು ಇನ್ನೂ ಸ್ಟ್ರಾಂಗ್ ಆಗಿದೆ ಅನ್ನೋ ನಮ್ಮ ನಂಬಿಕೆಯನ್ನ ಜಾಸ್ತಿ ಮಾಡಿ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ದೃಷ್ಟಿಯಿಂದ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ, ಓಕೆನಾ. ಸೊ ನಾವು ಈಗ ಮೈನ್ ಆಗಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಬ್ಯಾಂಕ್ ನಿಫ್ಟಿ ಅಂತ ಹೇಳಿದಾಗ ನಿಫ್ಟಿಯ ಒಂದು ಅಂಗಸಂಸ್ಥೆ. ಯಾಕೆ ಸರ್ ಬ್ಯಾಂಕ್ ನಿಫ್ಟಿ ಶುರು ಮಾಡಿದ್ರಿ ಈಗ ಅಂತ ಕೇಳಿದ್ರೆ, ದುಡ್ಡು ಜಾಸ್ತಿ ಆದಾಗ ಇಡ್ಲಿಕ್ಕೆ ಬ್ಯಾಂಕೇ ಬೇಕಲ್ವ ಸರ್, ಅದಕ್ಕೋಸ್ಕರ ಬ್ಯಾಂಕ್ ನಿಫ್ಟಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಬ್ಯಾಂಕ್ ನಿಫ್ಟಿಲಿ ಏನಂದ್ರೆ, ಈಗ ನಾವೀಗ ನೋಡೋದು 12 ಗಂಟೆ ಕ್ಯಾಂಡಲಿನ ಝೋನ್. ಈಗ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಏನಂದ್ರೆ ಈ 12 ಗಂಟೆ ಅಂದ್ರೆ ಹೇಗೆ ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಇಡಿ. ಈಗ ನಿಮ್ಮ ಟೈಮ್ ಫ್ರೇಮ್ ಅಲ್ಲಿ 5 ನಿಮಿಷ, 1 ನಿಮಿಷ, 3 ನಿಮಿಷ, 30 ನಿಮಿಷ, 45 ನಿಮಿಷ, 1 ಅವರ್ ಎಲ್ಲ ಇದೆ. ಅದರಲ್ಲಿ 15 ನಿಮಿಷ ಅನ್ನೋದು ಬರುತ್ತೆ. ಈ 15 ನಿಮಿಷ ಅನ್ನೋ ಟೈಮ್ ಫ್ರೇಮ್ ಅಲ್ಲಿ ನಿಮ್ಮ ಚಾರ್ಟ್ ಅನ್ನ ಸೆಟ್ ಮಾಡಿಡಿ. ಇದು ಫಸ್ಟ್ ಥಿಂಗ್. ಅದಾದ್ಮೇಲಿಂದ ನೀವು ಕರ್ಸರ್ ಅನ್ನ ಒಂದೊಂದು ಕ್ಯಾಂಡಲ್ ಹತ್ರ ತಗೊಂಡು ಹೋಗ್ತಾ ಬನ್ನಿ. ಈಗ ಇದೊಂದು ಕ್ಯಾಂಡಲ್ ಇದೆ ಅಂದ್ರೆ ಇಲ್ಲಿ ಕರ್ಸರ್ ತಗೊಂಡ್ಬನ್ನಿ. ಕೆಳಗಡೆ ನಿಮ್ಗೆ ಟೈಮ್ ಹೇಳುತ್ತೆ 9:15 ಅಂತ. 9:15 ಅಂದ್ರೆ ಏನು? ಯಾವತ್ತು ಸ್ಟಾರ್ಟ್ ಆಗೋ ಟೈಮ್ ಅನ್ನ ಕೊಡುತ್ತೆ, ಕರೆಕ್ಟಾ? ಎಂಡ್ ಆಗೋ ಟೈಮ್ ಅನ್ನ ಕೊಡುದಲ್ಲ. ಇಲ್ಲ, ಕ್ಯಾಂಡಲ್ಗಳು ಕ್ಯಾಂಡಲ್ ಸ್ಟಾರ್ಟ್ ಆಗೋ ಟೈಮ್. ಕ್ಯಾಂಡಲ್ ಸ್ಟಾರ್ಟ್ ಆಗಿದ್ದು 9:15. ನೆಕ್ಸ್ಟ್ ಕ್ಯಾಂಡಲ್ ತಗೊಂಡ್ಬರ್ತೀರಿ, ಆ ನೆಕ್ಸ್ಟ್ ಕ್ಯಾಂಡಲ್ ಏನ್ ಹೇಳುತ್ತೆ? 9:15 ಅಂತ ಹೇಳುತ್ತೆ, ಕರೆಕ್ಟಾ? ಇದೇ ರೀತಿಯಲ್ಲಿ ನೀವು ಯಾವ ಕ್ಯಾಂಡಲ್ ಅನ್ನು ತಗೊಂಡ್ಬಂದು ಇಡ್ತೀರೋ ಆ ಕ್ಯಾಂಡಲ್ ಕೆಳಗಡೆ 12 ಅಂತ ತರಿಸ್ಬೇಕು. ಈ ಕ್ಯಾಂಡಲ್ ಅನ್ನ ನಾವು ಮಾರ್ಕ್ ಮಾಡೋದು. ತುಂಬಾ ಜನ ಏನ್ ಮಾಡ್ತಿದ್ದೀರಿ ಅಂದ್ರೆ 12 ಗಂಟೆ ಆದ್ಮೇಲೆ ಅಂದಾಗ 12:15 ಗಂಟೆ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡಕ್ ಹೋಗ್ತಿದ್ದೀರಿ. ಅದು ತಪ್ಪು. ನೀವು ಕ್ಯಾಂಡಲ್ ಇಟ್ಟಾಗ ಯಾವುದು 12 ಗಂಟೆ ಅಂತ ಹೇಳುತ್ತೋ ಆ ಕ್ಯಾಂಡಲ್ ಅನ್ನೇ ಮಾರ್ಕ್ ಮಾಡಬೇಕು. ಇದು ಸ್ಟಾರ್ಟ್ ಆಗೋದು 12 ಗಂಟೆಗೆ, ಎಂಡ್ ಆಗೋದು 12:15ಗೆ. ಸ್ಟಾರ್ಟ್ ಆಗೋದು 12 ಗಂಟೆಗೆ, ಎಂಡ್ ಆಗೋದು 12:15ಗೆ. ಓಕೆನಾ? ಈ ಕ್ಯಾಂಡಲ್ ನಿಮ್ದು. ಈ ಕ್ಯಾಂಡಲ್ನೇ ನಾವು ಹೇಳ್ತಾ ಇದ್ದಿದ್ದು. ಈ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡಿ, ಓಕೆನಾ? 15 ನಿಮಿಷ ಕ್ಯಾಂಡಲ್. ಯಾವತ್ತಿಂದು? ನಾವು ಇವತ್ತು ಟ್ರೇಡ್ ಮಾಡೋದಂದ್ರೆ, ಇವತ್ತು ಟುಡೇ, ಇವತ್ತು ನಾವು ಟ್ರೇಡ್ ಮಾಡೋದಾದ್ರೆ ನಾವು ನಿನ್ನೆಯ ಎಸ್ಟರ್ಡೇದು 12 ಗಂಟೆ ಕ್ಯಾಂಡಲ್ಗೆ ಮಾರ್ಕ್ ಮಾಡ್ಬೇಕು. ಸರ್ ನಾನು ಟ್ರೇಡ್ ಮಾಡ್ತಿರೋದು ಇವತ್ತು ಸೋಮವಾರ ಸರ್, ನಿನ್ನೆ ಭಾನುವಾರ ರಜೆ. ನಮಗೂ ಗೊತ್ತು ಸರ್ ಭಾನುವಾರ ರಜೆ, ಅದಕ್ಕೆ ನೀವೇನ್ ಮಾಡ್ಬೇಕು, ನಿನ್ನೆ ಅಂತ ಹೇಳಿದ್ರೆ ಶುಕ್ರವಾರದ ಹಾಕ್ಬೇಕು. ಸೊ ಶುಕ್ರವಾರದ್ದು ನಿಮ್ಗೆ ನಿನ್ನೆ. ಚಾರ್ಟ್ ಪ್ರಕಾರ ಯಾವುದು ಗ್ಯಾಪ್ ಇಲ್ಲ. ಶನಿವಾರ ಭಾನುವಾರಕ್ಕೆ ಗ್ಯಾಪ್ ಕೊಟ್ಟಿರ್ತಾರ? ಇಲ್ಲ ಅಲ್ಲ. ಸೊ ನಿನ್ನೆದಿಂದ ತೋರಿಸುತ್ತೆ ಅದಕ್ಕೆ. ಸೊ ನೀವು ಶುಕ್ರವಾರದ ಚಾರ್ಟ್ಗೆ ಹಾಕೊಬೇಕು. ಸೋಮವಾರ ಮಾಡ್ಬೇಕಾದ್ರೆ, ಮಂಗಳವಾರ ಕೆಲಸ ಮಾಡ್ಬೇಕಾದ್ರೆ ಸೋಮವಾರದ್ದು, ಬುಧವಾರ ಮಾಡ್ಬೇಕಾದ್ರೆ ಮಂಗಳವಾರದ್ದು, ಈ ರೀತಿಯಲ್ಲಿ ಹಾಕೊಂಡು ಹೋಗ್ಬೇಕು, ಓಕೆನಾ? ಸೊ ನಾವ್ ಏನ್ ಮಾಡ್ತೀವಿ, ಫಸ್ಟ್ ನಮ್ಮ ಟೈಮ್ ಫ್ರೇಮ್ ಅನ್ನ 15 ನಿಮಿಷಕ್ಕೆ ಇಡ್ತೀವಿ. ಅದಲ್ದೇನೆ ನಾವು 12 ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡಿರ್ತೀವಿ. ಅದಾದ್ಮೇಲಿಂದ ನಾವು ಅದು ನಿನ್ನೆ 12 ಗಂಟೆ ಝೋನ್ಗೆ ಮಾರ್ಕ್ ಮಾಡುವಂಥದ್ದು. ಸೊ ಈ 2 ವಿಚಾರವನ್ನ ನೀವು ನೆನಪಲ್ಲಿ ಇಟ್ಕೊಂಡು ಆಮೇಲಿಂದ ನಾವು ಚಾರ್ಟಲ್ಲಿ ಏನಾಗುತ್ತೆ ತೋರಿಸ್ತೀನಿ, ಚಾರ್ಟಲ್ಲಿ ನೋಡೋಣ. ಈಗ ನಮ್ದು ರೂಲ್ ಏನ್ ಬರುತ್ತೆ ಸರ್? ರೂಲ್ ಸಿಂಪಲ್ ಇದೆ. ನಾವು ಮಾಡಿ ರೂಲ್ ಏನಂದ್ರೆ 12 ಗಂಟೆ ಕ್ಯಾಂಡಲ್ಲು ಮಾರ್ಕ್ ಮಾಡಿ, ಝೋನ್ ಮಾರ್ಕ್ ಮಾಡಿ, ನಿನ್ನೆದು ಎಸ್ಟರ್ಡೇ 12 ಗಂಟೆಕ್ಕಿಂತ ಮಾರ್ಕೆಟ್ ಒಂದು ಕ್ಲೋಸಿಂಗು ಅಂದ್ರೆ ಇವತ್ತಿನ ಫಸ್ಟ್ ಕ್ಯಾಂಡಲ್ ಕ್ಲೋಸಿಂಗು 9:15 ಗಂಟೆ ಕ್ಯಾಂಡಲ್ ಕ್ಲೋಸಿಂಗು 12 ಗಂಟೆಕ್ಕಿಂತ ಮೇಲೆ ಇದ್ರೆ,
ನಾವು ಕಾಲ್ ಸೈಡ್ಗೆ ಹೋಗ್ತೀವಿ. 12 ಗಂಟೆಗಿಂತ ಮಾರ್ಕೆಟು 9:15 ಕ್ಯಾಂಡಲು ಕೆಳಗೆ ಇತ್ತಂತಾದರೆ ನಾವು ಪುಟ್ ಸೈಡ್ಗೆ ಹೋಗ್ತೀವಿ. ಸಿಂಪಲ್, ಜಾಸ್ತಿ ಕಾಂಪ್ಲಿಕೇಶನ್ ಅನ್ನೋದು ಇಲ್ಲವೇ ಇಲ್ಲ. 12 ಗಂಟೆ ಕ್ಯಾಂಡಲ್ ನಿನ್ನದು ಮಾರ್ಕ್ ಮಾಡ್ಕೊಳ್ಳೋದು, ಅದಕ್ಕಿಂತ ಮೇಲೆ ಇದ್ರೆ ಕಾಲ್ ಸೈಡ್ಗೆ ಹೋಗೋದು, ಅದಕ್ಕಿಂತ ಕೆಳಗಿದ್ರೆ ಪುಟ್ ಸೈಡ್ಗೆ ಹೋಗೋದು. ಇದು ನಮ್ಮ ಡೈರೆಕ್ಷನ್ ಹೇಳುತ್ತೆ. ಎಷ್ಟು ಪರ್ಸೆಂಟೇಜ್ ಕನ್ಫರ್ಮ್ ಹೇಳುತ್ತೆ ಸರ್ ಅಂದರೆ ಇದು 50% ಕನ್ಫರ್ಮ್ ಕೊಡುತ್ತೆ. 50% ಮಾತ್ರ. ಉಳಿದಿದ್ದು ಯಾವಾಗ ಕೊಡುತ್ತೆ? ಉಳಿದಿದ್ದು ಈ 9:15 ಕ್ಯಾಂಡಲ್ ನೀವೇನು ಮಾರ್ಕ್ ಮಾಡಿದಿರೋ ಆ 9:15 ಕ್ಯಾಂಡಲ್ದು ಪಿಗಾದ್ರೆ ಲೋ ಬ್ರೇಕ್ ಆಗಿ ಕ್ಲೋಸ್ ಕೊಡಬೇಕು, ಸಿಗಾದ್ರೆ ಹೈ ಬ್ರೇಕ್ ಆಗಿ ಕ್ಲೋಸ್ ಕೊಡಬೇಕು. ಸಿಂಪಲ್. ಅವಾಗ ನಾವು 100% ಅದೇ ಡೈರೆಕ್ಷನಲ್ಲಿ ಕೂತ್ಕೊಳ್ಳೋದು. ಈ 100% ಡೈರೆಕ್ಷನ್ ಅಂತ ಹೇಳಿದ್ರೆ ನಾವು ಕಾನ್ಫಿಡೆಂಟ್ ಆಗಿ ಟ್ರೇಡ್ ಮಾಡ್ಬೋದು, ಆ ಸೈಡೇ ಹೋಗುತ್ತೆ ಅಂತ. ಅಂಟಿಲ್ ಅನ್ಲೆಸ್ ನಮಗೆ ಅದು ತಿರ್ಗಾ ಬಂದು ಒಳಗೆ ಬಂದು ಕ್ಲೋಸ್ ಕೊಡಬಾರ್ದು, ಅಲ್ಲಿವರೆಗೂ ನಾವು ಅದೇ ಕಡೆಯಲ್ಲೇ ಕೂತಿರ್ತೀವಿ. ಇಷ್ಟೇ ಸಿಂಪಲ್. ಇದಕ್ಕಿಂತ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ನಾನು ಇಟ್ಟೇ ಇಲ್ಲ. ಸೊ ಇದೀಗ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನಮ್ಮ ಚಾರ್ಟಲ್ಲಿ ನೋಡೋಣ. ಸೊ ನಾವೀಗ ಸೀದಾ ಚಾರ್ಟ್ ಹತ್ರ ಹೋಗುವ. ಸೊ ಈಗ ನೋಡಿ, ನಾವು ಬ್ಯಾಂಕ್ ನಿಫ್ಟಿದು ಚಾರ್ಟ್ ಹಾಕೊಂಡಿದ್ದೀವಿ. ಸೊ ಈಗ ನಮ್ಗೇನಂದ್ರೆ ರೆಕ್ಟ್ಯಾಂಗಲ್ ಬಾಕ್ಸು. ರೆಕ್ಟ್ಯಾಂಗಲ್ ಬಾಕ್ಸ್ ಹಾಕೋದು ಹೇಗೆ ಸರ್? ಅದಕ್ಕೆ ಬೇಕಾಗಿರೋ ವಿಡಿಯೋ ಮಾಡಿದ್ದೀವಿ, ದಯವಿಟ್ಟು ನೋಡಿ. ಆ ರೆಕ್ಟ್ಯಾಂಗಲ್ ಬಾಕ್ಸ್ ಹಾಕೋದು ಹೇಗೆ ಅನ್ನೋದನ್ನ ಡೀಟೇಲ್ ಕೊಟ್ಟಿದ್ದೀವಿ. ಇಲ್ಲಿ ಐ ಬಟನ್ ಅಲ್ಲಿ ಬಂದಿರುತ್ತೆ, ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ನೀವೇನ್ ಮಾಡಬೇಕು, ಈ ರೆಕ್ಟ್ಯಾಂಗಲ್ ಬಾಕ್ಸ್ ಅನ್ನ ಇಟ್ಕೊಬೇಕು. ಈಗ ನಾವು ನೋಡ್ತಾ ಇರೋ ಡೇಟ್ ಯಾವತ್ತು? 25ನೇ ತಾರೀಕಿಗೆ ನಾವು ನೋಡ್ತಾ ಇದೀವಿ. ಓಕೆನಾ? ಸೊ ಈಗ 25ನೇ ತಾರೀಕು ನಾವು ನೋಡ್ಬೇಕಾದ್ರೆ ನಾವು 24ನೇ ತಾರೀಕಿಗೆ ನಾವು ಮಾರ್ಕ್ ಮಾಡ್ಕೊಬೇಕು. ಓಕೆನಾ? ಸೊ 24ನೇ ತಾರೀಕಿಗೆ 12 ಗಂಟೆ ನೋಡಿ, ನಾನು ಹೇಳ್ದನಲ್ಲ, ಈಗ ನೀವು ಕ್ಯಾಂಡಲ್ ಇಟ್ಕೊಳ್ತಾ ಬಂದ್ರೆ ನಿಮಗದು ತೋರಿಸ್ತಾ ಬರುತ್ತೆ. ಏನನ್ನ? ಟೈಮ್ ಅನ್ನ. ಎಲ್ಲಿ ತೋರಿಸುತ್ತೆ ಸರ್ ಟೈಮು ನೋಡಿ. ಈಗ 12 ಗಂಟೆಗೆ ನಾನು ಇಟ್ಟಾಗ ನೋಡಿ, ಈ ಜಾಗ ನೋಡಿ ಕಾಣಿಸ್ತಿದ್ಯಾ? ನೋಡಿ ಈ ಜಾಗ ಕಾಣಿಸ್ತಿದ್ಯಾ? ಈ ಜಾಗದಲ್ಲಿ ನಿಮ್ಗೆ ಟೈಮ್ ಕಾಣಿಸ್ತಿದ್ಯಾ? 12 ಗಂಟೆ. ಈ 12 ಗಂಟೆ ಯಾಕೆ ಸರ್ ಇಷ್ಟು ಡೀಪ್ ಆಗಿ ಹೇಳ್ತೀರಿ ಅಂದ್ರೆ, ಪಾಪ ಎಷ್ಟೋ ಜನ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ಮೆಸೇಜ್ ಮಾಡೋದು, ಸರ್ ನೀವು 12 ಗಂಟೆ ಅಂದ್ರೆ 12 ಗಂಟೆನ 12 ಕಾಲ? ಒಂದು ವೇಳೆ 12 ಕಾಲ ಅದು ನೋಡಿ, ಇಲ್ಲಿಕ್ಕೂ ಇದಕ್ಕೂ ಡಿಫ್ರೆನ್ಸಿಯೇಷನ್ ಎಷ್ಟಿದೆ? ಇದು ಗ್ರೀನ್ ಅಲ್ಲಿ ಇದೆ, ಇದು ರೆಡ್ ಅಲ್ಲಿ ಇದೆ, ಇದು ಚಿಕ್ಕದಾಗಿದೆ, ಇದು ದೊಡ್ಡದಾಗಿದೆ. ಕರೆಕ್ಟಾ? ಟೋಟಲ್ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ನೀವು 12 ಗಂಟೆ ನೀವು ಕರ್ಸರ್ ಇಡ್ತಾ ಹೋಗ್ಬೇಕಾದ್ರೆ ಕರ್ಸರ್ ಏನು ಹೇಳುತ್ತೋ ಆ ಜಾಗದಲ್ಲಿ ನೀವು ತಗೊಬೇಕು 12 ಗಂಟೆ. ಓಕೆನಾ? ಸೊ ಈಗ ನಾವೇನ್ ಮಾಡ್ತೀವಿ, ಈ 12 ಗಂಟೆ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡ್ತೀವಿ. ಸರಿ, ಹೇಗೆ ಮಾರ್ಕ್ ಮಾಡೋದು? ಸಿಂಪಲ್. ಇಲ್ಲಿ ರೆಕ್ಟ್ಯಾಂಗಲ್ ತಗೊಳ್ಳಿ, 12 ಗಂಟೆ ಝೋನ್ಗೆ ಪ್ರೆಸ್ ಮಾಡಿ ಅಂಡ್ ಬಾಕ್ಸ್ ಹಾಕಿ. ಡನ್. ಕ್ಲಿಯರ್? ಸೊ ಈಗ ನಾವೇನ್ ಮಾಡಬೇಕು, ನಾವು ಇವತ್ತು ಟ್ರೇಡ್ ಮಾಡ್ತಾ ಇದೀವಿ 26ನೇ ತಾರೀಕು. 26ನೇ ತಾರೀಕಿಗೆ ಏನ್ ಹೇಳ್ತಿದೆ ಮಾರ್ಕೆಟು? 26ನೇ ತಾರೀಕು ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದ್ದು ಒಳಗೆ. ಸೊ ನಾವು ನೋಡಕ್ಕಾಗತ್ತಾ? ನೋಡಕ್ಕಾಗಲ್ಲ. ನಮ್ಮ ರೂಲ್ಸ್ ಏನ್ ಹೇಳುತ್ತೆ? ಕ್ಲೋಸಿಂಗ್ ಕೊಡಬೇಕು. ಯಾವ ಕ್ಯಾಂಡಲ್ ಕ್ಲೋಸ್ ಕೊಡ್ತು? ಕ್ಲೋಸ್ ಕೊಟ್ಟಂತಹ ಕ್ಯಾಂಡಲ್ ಈ ಕ್ಯಾಂಡಲ್. ಕರೆಕ್ಟ್ ಅಲ್ವಾ? ಈ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ. ಅಲ್ಲಿವರೆಗೂ ನಾವು ಯಾವ್ದನ್ನು ನೋಡ್ತೀವಿ? ಯಾವುದನ್ನು ನೋಡಲ್ಲ, ಸುಮ್ಮನೆ ಕೂತಿರ್ತೀವಿ, ವೆಯ್ಟ್ ಮಾಡ್ತಾ ಇರ್ತೀವಿ. ಒನ್ಸ್ ಅದು ಕೆಳಗಡೆ ಕ್ಲೋಸ್ ಕೊಟ್ಟ ನಂತರ ನಾವು ಸ್ಟಾರ್ಟ್ ಡೌನ್ವರ್ಡ್ಸ್ಗೆ ಹೋಗ್ತೀವಿ. ಸೊ ಡೌನ್ವರ್ಡ್ಸ್ ಅಲ್ಲಿ ಚೆನ್ನಾಗಿ ಬಂದಿದೆ. ಕರೆಕ್ಟಾ? ಪುಟ್ ಆಪ್ಷನ್ ಅಲ್ಲಿ ಒಳ್ಳೆ ಇನ್ಕಮ್ ಬಂದಿದೆ. ಟಾರ್ಗೆಟ್ ಎಲ್ಲಿ ಇಡೋದು, ಎಂಟ್ರಿ ಇಡೋದು, ಸ್ಟಾಪ್ ಲಾಸ್ ಎಲ್ಲಿ ಇಡೋದು, ಅದು ನೀವು ಕೋರ್ಸಲ್ಲಿ ಕಲಿಬೇಕು. ಯಾಕೆಂದ್ರೆ ಎಂಟ್ರಿ ಪಾಯಿಂಟ್, ಸ್ಟಾಪ್ ಲಾಸ್, ಟಾರ್ಗೆಟ್ ಕೊಡಲ್ಲ, ಖಾಲಿ ಡೈರೆಕ್ಷನ್ಸ್ ಅನ್ನ ಮಾತ್ರ ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಓಕೆನಾ? ಡೈರೆಕ್ಷನ್ ಗೊತ್ತಿದ್ರೆ ತುಂಬಾ ಜನ ದುಡ್ಡು ಮಾಡ್ತಾರೆ. ಈಗ ಎಷ್ಟೋ ಜನ ನಮ್ಗೆ ಮೆಸೇಜ್ ಮಾಡ್ತಿದ್ದಾರೆ, ಸರ್ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವು ಇವತ್ತು ದುಡ್ಡು ಮಾಡಿದೀವಿ. ಯಾಕೆ? ಅದು ಕ್ಲಿಯರ್ ಆಗಿ ಹೇಳ್ತಾ ಇದೆ ಡೈರೆಕ್ಷನ್ ಅನ್ನ ಅಂತ. ಟ್ರೇಡ್ ಮಾಡೋದು ಗೊತ್ತಿರೋರಿಗೆ ಖಾಲಿ ಒಂದು ಚಿಕ್ಕ ವಿಷಯ ಸಿಕ್ಕಿದ್ರು ಸಾಕು, ಅವ್ರು ಮಾಡ್ಕೊಳ್ತಾರೆ. ಈಗ ಉದಾಹರಣೆಗೆ ನಾವು ಅದಕ್ಕಿಂತ ನೆಕ್ಸ್ಟ್ ಡೇ ಮಾಡ್ತಿದೀವಿ ಅಂತ ಇಟ್ಕೊಂಡ, ಪ್ರೀವಿಯಸ್ ಡೇ 12 ಗಂಟೆ ಕ್ಯಾಂಡಲ್ಗೆ ಮಾರ್ಕ್ ಮಾಡಿ 11:15, 11:45, 12 ನೋಡಿ, ಮಾರ್ಕ್ ಆದಾಗ 12 ಬರ್ತಿದ್ಯಾ? 12ಕ್ಕೆ ಮಾರ್ಕ್ ಮಾಡಿ. ಓಕೆ, ಡನ್. ಸೊ ನೋಡಿ, ಈಗ ನಮ್ಮ ಡೈರೆಕ್ಷನ್ ಏನು? ಈಗ ನಾವು ವರ್ಕ್ ಮಾಡ್ತಿರೋದು 24ನೇ ತಾರೀಕು. ಕರೆಕ್ಟಾ? ಸೊ ನಾವೀಗ ವರ್ಕ್ ಮಾಡ್ತಿರೋದು 24ನೇ ತಾರೀಕು. ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆ? ಮಾರ್ಕೆಟು ಮೇಲ್ ಓಪನ್ ಆಗಿದೆ. ಸಿ ನಲ್ಲಿ ನೋಡ್ಬೇಕು. ಸಿ ನಲ್ಲಿ ನೋಡ್ಬೇಕಂದ್ರೆ ಏನಾಯ್ತು? ಮಾರ್ಕೆಟು ಸಿ ಕಡೆನೆ ಮೂಮೆಂಟಮ್ ಕೊಟ್ಟಿದೆ ಫಸ್ಟಿಗೆ. ಅಂಟಿಲ್ ಅನ್ಲೆಸ್ ಅದು ಚೇಂಜ್ ಆಗೋವರೆಗೂ ನಾವು ಸಿ ಕಡೆಗೆ ಇರುವಂಥದ್ದು. ತಪ್ಪಿಯೂ ಸಹ ನಾವು ಚೇಂಜ್ ಆಗಲ್ಲ. ಯಾವಾಗ ಅದು ಕೆಳಗಡೆ ಬಂದು ಪಿ ನಲ್ಲಿ ಚೇಂಜ್ ಆಯ್ತೋ
ಆವಾಗ ನಾವು ಪಿ ಸೈಡ್ಗೆ ಕೂತ್ಕೊಳ್ತೇವೆ. ಕ್ಲಿಯರ್? ಇಲ್ಲಿ ನೋಡಿ, ಇಲ್ಲಿ ಬಂದು ಕ್ಲೋಸ್ ಆಗಿದೆ ಯಾವಾಗ? ನೆಕ್ಸ್ಟ್ ಮಧ್ಯಾಹ್ನದ ಮೇಲೆ ಕ್ಲೋಸ್ ಆದ ಮೇಲಿಂದ ನೋಡಿ ನಮಗೆ ಪುಟ್ ಸೈಡಲ್ಲಿ ಒಂದು ಟ್ರೇಡ್ ಸಿಕ್ಕಿದೆ, ಅದು ಪಿ ಸೈಡ್ಗೆ ಹೋಗಿರುವಂಥದ್ದು. ಮತ್ತಿರ್ಗ ರೀಟೆಸ್ಟ್ ಮಾಡಿಯೂ ಸಹ ಫಾಲ್ ಆಗಿದ್ದು ಪುಟ್ ಸೈಡ್ಗೆ ಬಂದಿದೆ. ಓಕೆನಾ? ಸೊ ನಾವು ಇದನ್ನ ನೋಡ್ತಾ ಇದ್ದೀವಿ. ಈಗ ಇದು ನಿನ್ನೆ ಮೊನ್ನೆ ಆಯ್ತು ಸರ್, ಅದಕ್ಕೆ ನೀವು ಪುರ್ಸೋತಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀರಿ. ಹಳೇದೇನಾಯ್ತು ನಮಗೆ ಗೊತ್ತಿಲ್ಲ ಅಂತೀರಿ. ಹಳೇದು ರ್ಯಾಂಡಮ್ ಆಗಿ ಡೇಟ್ ತೆಗಿಯೋಣ. ಸೊ ಹಳೇದು ರ್ಯಾಂಡಮ್ ಆಗಿ ಡೇಟ್ ತೆಗಿಯೋಣ. ಯಾವ ಡೇಟ್ ತಗೊಳ್ಳಿ? ನೋಡಿ, ನಾನು ಯಾವ್ದನ್ನು ನೋಡಿ ಮಾಡೋದಿಲ್ಲ. ನೋಡಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಗೆ ಅನ್ಸುತ್ತೆ ನೀವು ನಾನು ನೋಡಿ ಮಾಡ್ತಾ ಇದ್ದೀನಿ ಅಂತ. ಕರೆಕ್ಟಾ? ಯಾವುದೋ ಒಂದು ರ್ಯಾಂಡಮ್ ಡೇಟ್ ತಗೊಳ್ತಾ ಇದ್ದೀನಿ. ಯಾವ ಡೇಟ್ ಬಂತು? June 16th ಬಂತು. ಓಕೆನಾ? ಸೊ ನಾವು June 16th ನಾವು ಕೆಲಸ ಮಾಡೋದು. ಸೊ June 16th ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನಮಗೇನಾಗಬೇಕು? ಅದಕ್ಕಿಂತ ಮುಂಚಿನ ದಿವಸ, ಇದು 13ನೇ ತಾರೀಕು, 13ನೇ ತಾರೀಕಲ್ಲಿದೆ. ಸೊ ನಾವು 13ನೇ ತಾರೀಕಿಗೆ ನಾವು 12 ಗಂಟೆ ಝೋನನ್ನು ಮಾರ್ಕ್ ಮಾಡಬೇಕು. 12 ಗಂಟೆ ಝೋನ್ ಎಲ್ಲಿದೆ? 12 ಗಂಟೆ ಝೋನು ರೈಟ್. ಓಕೆನಾ? ಸೊ ನೋಡಿ, 12 ಗಂಟೆ ಝೋನ್ ನಾವು ಮಾರ್ಕ್ ಮಾಡಿದ್ವಿ. ನಾವು ಕೆಲಸ ಮಾಡಕ್ಕೆ ಹೊರಟಿದ್ದು ಯಾವತ್ತು? 16ನೇ ತಾರೀಕು. ಓಕೆ, ಮಾರ್ಕೆಟ್ ಮೇಲ್ ಓಪನ್ ಆಗಿದೆ. ಕ್ಲೋಸಿಂಗ್ ಎಲ್ಲಿ ಕೊಟ್ಟಿದ್ದಾನೆ? ಒಳಗೆ ಕೊಟ್ಟಿದ್ದಾನೆ. ತಗೊಬೋದಾ? ತಗೊಳಂಗಿಲ್ಲ. ಓಕೆ, ನೆಕ್ಸ್ಟ್ ಯಾವಾಗ ತಗೊಬೇಕು? ಅವ್ನು ಯಾವಾಗಾರ ಒಂದ್ ಕಡೆ ಕ್ಲೋಸ್ ಕೊಡಬೇಕು. ಸರಿ, ಎಲ್ಲ ಕ್ಲೋಸ್ ಕೊಟ್ಟ. ಈಗ ಅವನು ಪುಟ್ ಸೈಡ್ಗೆ ಕ್ಲೋಸ್ ಕೊಟ್ಟ. ಪುಟ್ ಸೈಡ್ ಕ್ಲೋಸ್ ಕೊಟ್ಟಾಗ ನಾವ್ ಏನ್ ಮಾಡ್ತೀವಿ? ನಾವು ಪುಟ್ ಸೈಡ್ ತಗೊಳ್ತೀವಿ. ಪುಟ್ ಸೈಡ್ ತಗೊಂಡ್ರೆ ಏನಾಯ್ತು? ಸ್ಟಾಪ್ ಲಾಸ್ ಆಯ್ತು. ಕರೆಕ್ಟಾ? 12 ಗಂಟೆ ಝೋನ್ ದಾಟಿ ಬಂದ್ರೆ ಅದು ಸ್ಟಾಪ್ ಲಾಸ್. ಓಕೆ, ಸ್ಟಾಪ್ ಲಾಸ್ ಕೊಟ್ವಿ. ಅದಾದ್ಮೇಲೆ ಏನಾಯ್ತು? ನಮ್ಮ ಡೈರೆಕ್ಷನ್ ಚೇಂಜ್ ಮಾಡ್ತು. ಎಲ್ಲಿಗೆ ಚೇಂಜ್ ಮಾಡ್ತು? ಆಟೋಮೆಟಿಕ್ ಆಗಿ ಅದು ಈಚೆ ಸೈಡ್, ಯಾವುದು ಪುಟ್ ಕಾಲ್ ಸೈಡ್ಗೆ ಹೋಗ್ತಾ ಇದೆ. ಸೊ ಕಾಲ್ ಸೈಡ್ ಹೋಗ್ತಾ ಇದೆ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ನಾವೇನ್ ಮಾಡಿದ್ವಿ? ಕಾಲಿಗೆ ಎಂಟ್ರಿ ತಗೊಂಡಿದ್ವಿ. ಕರೆಕ್ಟಾ? ಕಾಲಿಗೆ ಎಂಟ್ರಿ ತಗೊಂಡ್ಮೇಲಿಂದ ಕಾಲಲ್ಲಿ ಬಂದಿದೆ. ಈ ಲಾಸ್ ಏನೇ ಇದ್ರೂ ಸಹ ಆ ಲಾಸ್ ಎಲ್ಲ ರಿಕವರಿ ಆಗಿದೆ. ಸೊ ಇದರಲ್ಲಿ ಏನ್ ಗೊತ್ತಾಗುತ್ತೆ? ಎರಡು ವಿಚಾರ. ಒಂದು, ಎಲ್ಲಾ ಸ್ಟ್ರಾಟಜಿನೂ 100% ಅಲ್ಲ. ಓಕೆನಾ? ಸ್ಟಾಪ್ ಲಾಸ್ ಆಗೇ ಆಗೋದು. ಅದಕ್ಕೆ ಸ್ಟಾಪ್ ಲಾಸ್ ಇಡೋದನ್ನ ಮರಿಬಾರ್ದು. ಎರಡನೇದು, ಒನ್ಸ್ ಅದು ಡೈರೆಕ್ಷನ್ ಚೇಂಜ್ ಆದ್ಮೇಲಿಂದ ನಾವು ಶಸ್ತ್ರತ್ಯಾಗ ಮಾಡಬೇಕು. ಕೆಲವು ಸಲ ಏನಾಗುತ್ತೆ, ನಾವೀಗ ಇಲ್ಲಿ ಪುಟ್ ತಗೊಂಡಿರ್ತೀವಿ, ಪುಟ್ ತಗೊಂಡಿದ್ದು ಸ್ಟಾಪ್ ಲಾಸ್ ಹಿಟ್ ಆಯ್ತು. ಆದರೆ ನಮ್ಮ ಹಠ ಏನಂದ್ರೆ, ನನಗೆ ಯಾವುದು ರೆಡ್ ಆಗಿದೆಯೋ ಅದೇ ಗ್ರೀನ್ ಆಗಬೇಕು. ಅಂದ್ರೆ ನಾನು ಪುಟ್ಟಲ್ಲಿ ರೆಡ್ ಮಾಡ್ಕೊಂಡಿದ್ದೀನಿ, ಪುಟ್ಟಲ್ಲಿ ಲಾಸ್ ಮಾಡ್ಕೊಂಡು ರೆಡ್ ಮಾಡಿದ್ದೀನಿ, ನನಗೆ ಪುಟ್ಟೇ ಗ್ರೀನ್ ಆಗಬೇಕು. ನನಗೆ ಕಾಲಲ್ಲಿ ಬೇಕಾದ್ರೆ ಎಷ್ಟು ದುಡ್ಡು ಬರ್ತಿದೆ ಅದನ್ನು ನಾನು ನೋಡಲ್ಲ. ನಾನು ನೋಡೋದು ರೆಡ್ಡೇ ಗ್ರೀನ್ ಆಗಬೇಕು ಅಂತ ಮಾಡಕ್ಕೆ ಹೋಗ್ತೀವಿ. ಇದರಿಂದಾಗಿ ಏನಾಗುತ್ತೆ? ನಮ್ಮ ರೆಡ್ ತುಂಬಾ ದೊಡ್ಡದಾಗುತ್ತೆ. ಕರೆಕ್ಟಾ? ಇದಿರಬಾರ್ದು. ಒನ್ಸ್ ಅದು ಡೈರೆಕ್ಷನ್ ಚೇಂಜ್ ಅಂತ ಹೇಳಿದ ಮೇಲಿಂದ ನಾವೇನ್ ಮಾಡಬೇಕು? ನಮ್ಮ ಡೈರೆಕ್ಷನ್ ಅನ್ನ ಬಿಟ್ಟು ಕ್ಲೀನ್ ಆಗಿ ನಾವು ಉಲ್ಟಾ ಸೈಡ್ಗೆ ಕೂತ್ಕೋಬೇಕು. ಕರೆಕ್ಟಾ? ಸೊ ಅದಕ್ಕೆ ಸರಿಯಾಗಿ ನೋಡಿ, 50% ಇತ್ತು, 9 ಕಾಲು ಬ್ರೇಕ್ ಆಗಿ ನಿಂತ ಮೇಲಿಂದ 100% ನಾನು ಕಾಲ್ ಸೈಡ್ ಅಂತ ಹೇಳ್ತಿದ್ದೆ. ಇಷ್ಟು ಕ್ಲಿಯರ್ ಆಗಿ ಹೇಳಿದ ಮೇಲಿಂದ ನಾವು ಅದ್ರಲ್ಲಿ ಕೂತ್ಕೊಳ್ಳೋದು ಸರಿ ಇಲ್ಲ. ಈಗ ನೋಡಿ, ಇಲ್ಲಿ ಬ್ರೇಕ್ ಆಗಿದ್ದ ಕ್ಯಾಂಡಲ್ ಇದು. ಬ್ರೇಕ್ ಆಗಿದ್ದ ಕ್ಯಾಂಡಲ್ ಏನಾದ್ರೆ ವಾಪಸ್ ಬ್ರೇಕ್ ಆಗಿದ್ರೆ 100% ನಾವು ಪುಟ್ ಸೈಡ್ ಕೂತ್ಕೊಳ್ತಿದ್ವಿ. ಬಟ್ ಅದು ಬ್ರೇಕ್ ಆಗಿಲ್ಲ. ಸೊ ದಟ್ ನಮ್ಗೆ ಇಲ್ಲಿ 50% ಇತ್ತು. ಆ 50% ನಮಗೆ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿತ್ತು. ಆದ್ರೆ 100% ಕೊಟ್ಟ ಮೇಲಿಂದ ನೀವು ತಗೊಂಡು ಸುಮ್ಮನೆ ಕೂತ್ಕೊಂಡ್ರು ಅದೇ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋಗುತ್ತೆ. ಓಕೆನಾ? ಇನ್ನೊಂದು 2-3 ದಿವಸದ್ದು ಬ್ಯಾಕ್ ಟೆಸ್ಟ್ ಮಾಡೋಣ. ಆಗ ನಮ್ಗೊಂದು ಕನ್ಕ್ಲೂಷನ್ ಬರುತ್ತೆ. ಏನಂತ ಹೇಳಿದ್ರೆ, ನಾವು ಇದು ಸ್ಟ್ರಾಟಜಿ ಬ್ಯಾಂಕ್ ನಿಫ್ಟಿಯಲ್ಲೂ ವರ್ಕ್ ಆಗತ್ತೆ. ಓಕೆನಾ? ಈಗ 12 ಗಂಟೆ ಝೋನ್ಗೆ ಬರೋಣ. 12 ಗಂಟೆ ಝೋನು ಓಕೆ. ನೋಡಿ, ಮಾರ್ಕೆಟ್ ಏನಾಯ್ತು? ಈಗ ಇಲ್ಲಿ ಮಾರ್ಕೆಟ್ ಓಪನ್ ಆಗಿದ್ದು 12 ಗಂಟೆಗಿಂತ ಮೇಲೆ. ನಾವೇನ್ ನೋಡಬೇಕು? ಕಾಲ್ ನೋಡಬೇಕು. ಮಾರ್ಕೆಟ್ ರೀಟೆಸ್ಟ್ ಮಾಡಿದೆ, ಒಂದು ಕಾಲ್ ಕೊಟ್ಟಿದೆ. ಅದು ಎಷ್ಟು ಪರ್ಸೆಂಟೇಜ್? ಇದು 50%. 100% ಯಾವಾಗ ಆಗೋದು? 9 ಕಾಲ್ ಬ್ರೇಕ್ ಆದ್ಮೇಲೆ. ಆಗಿದೆಯಾ? ಆಗಿಲ್ಲ. 50% ಅಂದ್ರೆ ನಾವು ಹೇಳಿದಲ್ಲ 50-50, ಏನ್ ಬೇಕಾದ್ರೂ ಆಗ್ಬೋದು. ಸೊ ನಾವು ಅದನ್ನ ತಗೊಂಡು ಹೊರಗೆ ಬಂದ್ವಿ. ರೈಟಾ? ಅದಾದ್ಮೇಲಿಂದ ನೋಡಿ, ಮಾರ್ಕೆಟ್ ಏನಾಯ್ತು? ಪುಟ್ ಸೈಡ್ ಕ್ಲೋಸ್ ಕೊಡ್ತು, ರೀಟೆಸ್ಟ್ ಮಾಡ್ತು. ರೀಟೆಸ್ಟ್ ಮಾಡಿ ಬ್ರೇಕ್ ಆಗಿದ್ದ ಕ್ಯಾಂಡಲ್ ಅನ್ನ ಬ್ರೇಕು ಮಾಡ್ತು. ಅಂದ್ರೆ 50% ಇತ್ತು, ಅದು 100% ಆಯ್ತು. 100% ಆದ್ಮೇಲಿಂದ ನಾವೇನಾಯ್ತು? ಪುಟ್ ಸೈಡ್ ಕೂತ್ವಿ. ಸೊ ಪುಟ್ ಸೈಡ್ ಇಲ್ಲಿ ಬಂದು ಇದು ಫಾಲ್.
ನಮಗೆ ಒಂದು ಟ್ರೇಡನ್ನು ಕೊಟ್ಟಿದೆ. ಪರ್ಸೆಂಟೇಜು, ಪಾಯಿಂಟ್ಸು, ಎಂಟ್ರಿ, ಎಷ್ಟು ಪಾಯಿಂಟ್ ಕೊಡುತ್ತೆ, 10 ಪಾಯಿಂಟ್ ಕೊಡುತ್ತಾ, 20 ಪಾಯಿಂಟ್ ಕೊಡುತ್ತಾ, 40 ಪಾಯಿಂಟ್ ಕೊಡುತ್ತಾ, ನಾನು ಎಷ್ಟೊತ್ತು ಕೂತ್ಕೊಬೋದು, ಅದೆಲ್ಲ ನಾವು ಮತ್ತೆ ನಮ್ಮ ಕೋರ್ಸಲ್ಲಿ ಹೇಳ್ತೀವಿ ಹೊರತು ಇಲ್ಲಿ ಎಂಟ್ರಿ, ಸ್ಟಾಪ್ ಲಾಸ್, ಟಾರ್ಗೆಟ್ ಬಗ್ಗೆ ಹೇಳ್ತಿಲ್ಲ. ಆದರೆ ನಾನು ಡೈರೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ತಪ್ಪಿಯೂ ಸಹ ಸಿ ತಗೊಳ್ದೆ ನಾವು ಪಿ ತಗೊಳ್ತಾ ಕೂತಿದ್ರು ಸಹ ನಮಗೆ ಅದು ಪ್ರಾಫಿಟಲ್ಲೇ ಇರ್ತೀವಿ. ಕರೆಕ್ಟಾ? ಸೊ ಈಗ ನೆಕ್ಸ್ಟ್ ಡೇ ನೋಡೋಣ. ಒಂದು ರ್ಯಾಂಡಮ್ ಡೇಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ದಟ್ ಯಾವುದಾದ್ರೂ ಒಂದು ರ್ಯಾಂಡಮ್ ಡೇಸನ್ನು ನೋಡೋಣ. ರೈಟ್? 12 ನೋಡಿ, ಚೆನ್ನಾಗಿರೋದು ಡೇಟ್ಸ್ಗಳನ್ನು ರೆಡಿ ಮಾಡಿಕೊಂಡು ತಗೊಂಬಂದು ಇಟ್ಟು ನೋಡಿ ಇಲ್ಲಿ ಚೆನ್ನಾಗಿ ಮೂವ್ ಆಗ್ತಿದೆ ಹೌದಾ ಅಂತ ತೋರಿಸೋದಲ್ಲ. ಯಾವ ದಿವಸ ಆದರೂ ಪರವಾಗಿಲ್ಲ, ಅವತ್ತು ನಮ್ಮ ಸ್ಟ್ರಾಟಜಿ ವರ್ಕ್ ಆಗ್ತಿದೆ ಇಲ್ವಾ ಅಂತ ತೋರಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಓಕೆನಾ? ನೋಡಿ, ಇದೆಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಬಂದಿದೆ. 50% ನಮಗೆ ಇದು 12 ಗಂಟೆ ಝೋನು ಬ್ರೇಕ್ ಆಗಿ ನಿಂತಿರೋದು. ಕರೆಕ್ಟಾ? 50% ಕನ್ಫರ್ಮ್. ಯಾವಾಗ ಇದನ್ನು ಬ್ರೇಕ್ ಆಗಿ ಹೊರಡುತ್ತೋ 100% ಕನ್ಫರ್ಮ್. ಮಾರ್ಕೆಟ್ ಏನಾಯಿತು? ಫುಲ್ ಮೇಲೇನೆ ಹೋಗಿದೆ. ಸೊ ನಮಗೆ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗಿದೆ. ಸೊ ಇಂಥ ಟೈಮಲ್ಲಿ ನಾವು ಸುಮ್ಮನೆ ಕೂತ್ಕೊಬೇಕು. ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಅದು ಒಳ್ಳೆ ರೀತಿಯ ಪ್ರಾಫಿಟನ್ನು ಕೊಡುತ್ತೆ. ತಪ್ಪಿಯೂ ಸಹ ಉಲ್ಟಾ ಡೈರೆಕ್ಷನ್ಗೆ ಹೋಗಬಾರ್ದು. ಒಂದು ಟ್ರೇಡ್ ಮಾಡದಿದ್ರೂ ಪರವಾಗಿಲ್ಲ, ಉಲ್ಟಾ ಡೈರೆಕ್ಷನ್ ಅಂತೂ ಕೂತ್ಕೊಬಾರ್ದು. ಉಲ್ಟಾ ಡೈರೆಕ್ಷನ್ ಕೂತ್ಕೊಂಡ್ರೆ ನಿಮ್ಮ ಪ್ರಾಫಿಟ್ ಎಲ್ಲ ಹೋಗುತ್ತೆ. ಓಕೆನಾ? ಸೊ ಈ ವಿಡಿಯೋವನ್ನು ನಿಮ್ಮ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ತೆಗೆದು ನೋಡಿ. ನಾವು ಹೇಳ್ತಿರೋ ಸ್ಟ್ರಾಟಜಿ ಅಲ್ಲಿ ವರ್ಕ್ ಆಗ್ತಿದೆಯಾ ಅಂತ ನೋಡಿ. ಯಾಕೆಂದರೆ ನಿಮ್ಮ ಪ್ರಯತ್ನ ಇಲ್ಲದೆ ಯಾವುದನ್ನು ನೀವು ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಒಂದು ಬ್ಯಾಕ್ ಟೆಸ್ಟ್ ಮಾಡಿ, ಎಷ್ಟು ತಿಂಗಳದಾಗುತ್ತೋ ಅಷ್ಟು ತಿಂಗಳು ಬ್ಯಾಕ್ ಟೆಸ್ಟ್ ಮಾಡಿ, ನಿಮಗೆ ಏನು ಅರ್ಥ ಆಗುತ್ತೆ ನೋಡಿ. ಅದಾದ್ಮೇಲಿಂದ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ನೆಕ್ಸ್ಟ್ 1 ಅವರ್ ಝೋನ್ ಹೇಗೆ ವರ್ಕ್ ಆಗುತ್ತೆ. 1 ಅವರ್ ಝೋನಲ್ಲಿ 4 ಕ್ಯಾಟಗರಿ ಇದೆ. ಅಂದರೆ ಇನ್ಸೈಡ್ ಔಟ್, ಔಟ್ಸೈಡ್ ಇನ್, ಆಮೇಲಿಂದ ಇನ್ ಔಟ್ ಅಂತ 4 ಇದೆ. ಆ 4 ಬ್ಯಾಂಕ್ ನಿಫ್ಟಿಲಿ ವರ್ಕ್ ಆಗ್ತಿದೆಯೋ ಇಲ್ವೋ ಎಲ್ಲದನ್ನು ನೋಡ್ಕೊಳ್ತಾ ಹೋಗೋಣ. ಸೊ ದಟ್ ನಮ್ಮೊಟ್ಟಿಗೆ ಕನೆಕ್ಟ್ ಆಗಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಬಟನ್ ಕೊಡಿ. ಆಯಿತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು.